ಹಾಗೆಯೇ ನಮ್ಮ ಪ್ರೈಮರಿ ಸಂಘದ ಒಂದು ಹೂನಾರು ಗಂಟೆ ಹಾಕಿ ಸ್ವಲ್ಪ ಹಿಂದೆ ಪ್ರೈಮರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತಹ ಶಿವಮೊಗ್ಗರು ಆತ್ಮೀಯ ಸ್ನೇಹಿತರು ಅವರು ಸಹಿತ ನಮ್ಮ ಕರೆಗೆ ಹೋಗುತ್ತಾ ಬಂದು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಡೀಬೇಕು ಅಂತಂದ್ರೆ ಇವತ್ತ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಇದೇ ಶಾಲೆಯ ಪ್ರೇಮ್ ಕುಮಾರ್ ಅವರು ಸಾಹಿತಿಗಳು ಕೂಡ ಒಳ್ಳೆಯ ನುರಿತ ಉಪಾಧ್ಯಾಯರು ಕೂಡ ಅವರಿಗೆ ಈ ಒಂದು ಪ್ರಶಸ್ತಿ ಪ್ರದಾನವನ್ನ ಹಮ್ಮಿಕೊಂಡಿದ್ವಿ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ವಿ. ಹಾಗೆ ಅಲ್ಲೇ ಓದಿಸ್ತಾ ಇದ್ದಾರೆ, ಮುಂದೆ ಕರಿಬೇಕಾಗಿತ್ತು. ಈಗ ನಮ್ಮ ಕಿತ್ತೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕಟಗಳ್ಳಿ ಶಾಲೆಯ ಶಿಕ್ಷಕಿ ಆದಂತಹ ನಮ್ಮ ಪ್ರೇಮ್ ಕುಮಾರ್ ಅವರ ಧರ್ಮಪತ್ನಿಯವರು, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳು ಆಗಿರ್ತಕ್ಕಂಥ ಸುರೇಶ್ ಅವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು, ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಈ ಒಂದು ಪಕ್ಕದ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ತಕ್ಕಂಥ ಶಿವನಂಜಮ್ಮನವರು ಸಹಿತ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದು ಹಾಜರಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಹೆಚ್ಚಿನದಾಗಿ ಇಲ್ಲಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಬೇಸಿಗೆ ಶಿಬಿರಕ್ಕೆ ಮೊದಲನೇದಾಗಿ ಸ್ಕೌಟ್ ಅಂಡ್ ಗೈಡಿನ ಶಿಕ್ಷಕರು ಹಾಗೂ ಮಕ್ಕಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಈ ಒಂದು 5 ದಿನಗಳ ಉಚಿತ ಬೇಸಿಗೆ ಶಿಬಿರವನ್ನು ಪಡೆಯಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮಗೆ ಬಿಸಿ ಊಟವನ್ನು ಈಗ ನೆರವೇರಿಸಿಕೊಡ್ತಕ್ಕಂತಹ ಅಡುಗೆ ಸಿಬ್ಬಂದಿಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಮತ್ತೆ ಈ ಊರಿನ ಎಲ್ಲ ಪೋಷಕರೊಂದಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು 2ನೇ ವರ್ಷದ ಬೇಸಿಗೆ ಶಿಬಿರದ ಉದ್ಘಾಟನೆ ಹಾಗೂ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಸರ್ವಮಾನ್ಯ ಎಲ್ಲ ಅತಿಥಿ ಮಹೋದಯರುಗಳನ್ನ ಸ್ವಾಗತಿಸಿದಂತ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇವೆ. ಗಿಡಕ್ಕೆ ನೀರು ಹಾಕುವುದರ ಮೂಲಕ ಈ ಒಂದು ಬೇಸಿಗೆ ಶಿಬಿರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥ ಉದ್ಘಾಟನಾ ಭಾಷಣವನ್ನ ನಮ್ಮ ಆದಿತ್ಯ ಪಟ್ಟಣ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್.ಎನ್. ಪರಶುಮೂರ್ತಿ ಸರ್ ಅವರು ಉದ್ಘಾಟನಾ ನುಡಿಯನ್ನು ನುಡಿಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. 2ನೇ ವರ್ಷದ ಬೇಸಿಗೆ ಶಿಬಿರ 2ನೇ ವರ್ಷದ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಬೇಸಿಗೆಯಲ್ಲಿ ನೀವೆಲ್ಲರೂ ಸಹ ಏನಿದ್ದೀರಾ ಹುಡುಗರು ಕೇಳಿಸಿದ್ಯಾ? ನೀವೆಲ್ಲ ಮಾಡ್ತಾರೆ ಯಾರಿಗೆ ನಿಮಗೆ ಅರ್ಥಾಯ್ತಲ್ಲ. ನಿಮಗೋಸ್ಕರ ಒಂದು ಶಾಲೆಯಲ್ಲಿ 5 ದಿನಗಳ ಕಾಲ 2ನೇ ತಾರೀಕಿಂದ 6ನೇ ತಾರೀಕುವರೆಗೂ ಈ ಒಂದು ಕಾರ್ಯಕ್ರಮವನ್ನ ದಿನ ಪ್ರತಿನಿತ್ಯವೂ ಸಹ ನಿಮಗೋಸ್ಕರ ಈ ಒಂದು ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದೆ. ಈ ಒಂದು ಬೇಸಿಗೆ ಶಿಬಿರವನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಹ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕೃಷ್ಣಮೂರ್ತಿ ಅವರು ಬಹಳ ದಿನದಿಂದ ಇದರ ಬಗ್ಗೆ ಆಲೋಚನೆಯನ್ನ ಮಾಡಿ ಸೇವೆಯನ್ನ ಸರ್ಕಾರಿ ಶಾಲೆಗೆ ನೀಡಬೇಕು. ನಮ್ಮ ಪುಟಾಣಿ ಮಕ್ಕಳಿಗೆ ಈ ಒಂದು ಬೇಸಿಗೆ ಶಿಬಿರದ ಲಾಭವನ್ನು ನೀಡಬೇಕು. ನಿಮ್ಮೆಲ್ಲರೂ ಸಹ ಆಟೋಟಗಳನ್ನ ಆರಿಸಬೇಕು. ನಿಮ್ಮೆಲ್ಲರಿಗೂ ಸಹ
ಮಾತಾಡಕ್ಕೆ ಕಲ್ತ್ಕೋಬೇಕು ಅಲ್ವಾ? ಕೇಳಿಸಿದ್ದೀರಾ? ನೀವೆಲ್ಲರಿಗೂ ಸಹ ಏನು ಕ್ರಿಯಾಶೀಲತೆಯನ್ನ ಬೆಳೆಸಬೇಕು, ಸೃಜನಶೀಲತೆಯನ್ನ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಿದೆ. ಎಲ್ಲರೂ ಸಹ ನೀವು ನಿಮ್ಮ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಶಾಲೆಗಳಿಂದ ಏನ್ ಮಕ್ಕಳನ್ನ ಈ ಒಂದು ಶಾಲೆಗೆ ಈ ಒಂದು ಬೇಸಿಗೆ ಶಿಬಿರಕ್ಕೆ ಬರುವಂತೆ ಎಲ್ಲರೂ ಸಹ ಪ್ರೇರೇಪಣೆಯನ್ನ ನೀವೆಲ್ಲ ಸೇರಿ ಪ್ರೇರೇಪಿಸಿ ಈ ಒಂದು ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನ ನಾವೆಲ್ಲರೂ ಸಹ ಯಶಸ್ವಿಯಾಗಿ ಮಾಡೋಣ. ಇದಕ್ಕೆ ಪೂರಕವಾಗಿ ಹೆಗ್ಗೆರೆ ಶಾಲೆಯಲ್ಲಿ ಮತ್ತೆ ಹೆಗ್ಗೆರೆ ಗ್ರಾಮಸ್ಥರು ಪೂರ್ಣವಾದಂತ ಒಂದು ಬೆಂಬಲವನ್ನ ಸಲಹೆ ನೀಡ್ತಾರೆ. ಯಾವುದೇ ಕಾರ್ಯಕ್ಕೆ ಎಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೆಗ್ಗೆರೆ ಅತ್ಯಂತ ಪ್ರಶಸ್ತವಾದಂತ ಊರು. ಆ ಊರಿನಲ್ಲಿ ಸಹಕಾರ ಬಹಳ ಚೆನ್ನಾಗಿದೆ. ಎಲ್ಲ ಕಾರ್ಯಗಳನ್ನು ಸಹ ಅಚ್ಚುಕಟ್ಟಾಗಿ ಮಾಡಿಕೊಡುವಂತಹ ಮನೋಭಾವನೆ ಅವರಲ್ಲಿ, ಹೃದಯವಂತಿಕೆ ಮತ್ತೆ ಸೇವಾ ಭಾವ ಅವರಲ್ಲಿ ತುಂಬಿದ ಮಕ್ಕಳೇ. ಹಾಗಾಗಿ ಈ ಒಂದು ಬೇಸಿಗೆ ಶಿಬಿರ ಯಶಸ್ವಿಯಾಗಿ ಅವರೆಲ್ಲರ ಸಹಕಾರದಿಂದ ಎಲ್ಲರ ಒಂದು ಸಹಮತದಿಂದ ಚೆನ್ನಾಗಿ ನಡೆಯುತ್ತೆ ಅಂತ ಆಶಾಭಾವನೆಯನ್ನ ಇಟ್ಕೊಂಡು ಈ ದಿನ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇನ್ನೊಂದು ಕಾರ್ಯಕ್ರಮ ಅದನ್ನ ನಾವು ಮುಂದುವರಿಸ್ತಾ 5 ದಿನಗಳ ಮುಂದುವರಿಸ್ತಾ ಹೋಗೋಣ. ಜೊತೆಗೆ ಶಿಕ್ಷಣ ಸೇವಾ ಪ್ರಶಸ್ತಿಯನ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಟ್ರಸ್ಟ್ ಏನಿದೆ, ವೆಂಕಟೇಶ್ವರ ಅವರ ನೇತೃತ್ವದ ಒಂದು ಕಮಿಟಿ, ಒಂದು ಸಂಸ್ಥೆ ನಿಜವಾಗಿಯೂ ಸಹ ಸೇವೆಯನ್ನ ಗುರುತಿಸುವಂತದ್ದು, ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನ ನೀಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಸಹ ಗಮನಿಸಿದಂತೆ ಈ ಒಂದು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ, ನಮ್ಮ ಇಲಾಖೆಗೆ ಮತ್ತೆ ನಮ್ಮ ವ್ಯವಸ್ಥೆಗೆ ಬೆಂಬಲವನ್ನ ನೀಡ್ತಾ ಉತ್ತಮವಾದಂತಹ ಸೇವೆ ಸಲ್ಲಿಸ್ತಿರೋರನ್ನ ಈ ಭಾಗದಲ್ಲಿ ಗುರುತಿಸಿರುವಂತದ್ದು ಬಹಳ ಹೆಮ್ಮೆ. ಆ ಒಂದು ವಿಶೇಷತೆಯಲ್ಲಿ ಇದೇ ಶಾಲೆಯಲ್ಲಿ ಸೇವೆ ಮಾಡ್ತಿರುವಂತಹ ನಮ್ಮ ಆತ್ಮೀಯರು ಆದಂತಹ, ಶಿಕ್ಷಣ ಬಂಧು ಆದಂತಹ, ಸ್ನೇಹಿತರು ಆದಂತಹ ಯಾರು ನಿಮ್ಮ ನೆಚ್ಚಿನ, ನಮ್ಮ ನೆಚ್ಚಿನ ಯಾರು ಪ್ರೇಮ್ ಕುಮಾರ್ ಸರ್. ಯಾರು? ವಿರೋಹಿ ಪ್ರೇಮ್ ಕುಮಾರ್ ಸರ್ ಅವರು ಅರ್ಧಕ್ಕಲ್ಲ. ಅವರು ನಿಜವಾಗ್ಲೂ ಸಹ ನೀವೆಲ್ಲ ನೋಡಿದಿರಲ್ವಾ ಪ್ರತಿನಿತ್ಯ ಅವರು ಏನು ನಮ್ಮ ಇಲಾಖೆಗೆ, ನಿಮಗೆ, ಶಾಲೆಗೆ, ಒಂದು ವ್ಯವಸ್ಥೆಯ ಶಿಕ್ಷಣಕ್ಕೆ ತಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮತ್ತು ಬಹಳ ಆತ್ಮಸಂತೃಪ್ತಿಯಿಂದ ನೀಡ್ತಾ ಬಂದಿರೋದು ನಾವು ನೀವೆಲ್ಲ ಸಹ ಕಂಡಿದ್ದೀವಿ ಅಲ್ವಾ? ಅವರು ತಮ್ಮಲ್ಲಿರುವಂತಹ ಸೃಜನಶೀಲತೆಯನ್ನ, ಕ್ರಿಯಾಶೀಲತೆಯನ್ನ ಮಕ್ಕಳಿಗೆ ಮತ್ತು ಈ ಒಂದು ಶಾಲಾ ವ್ಯವಸ್ಥೆಗೆ ಬಳಸಿಕೊಂಡು ಶಾಲೆಯ ಉತ್ತಮ ಪರಿಸರವನ್ನ ಇನ್ನೂ ಸಹ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಲು ನಿರಂತರವಾಗಿ ತಮ್ಮದೇ ಆದಂತಹ ಆಲೋಚನೆಗಳನ್ನ, ಕ್ರಿಯಾಶೀಲತೆಯನ್ನ ಅಳವಡಿಸಿಕೊಂಡು ಈ ಒಂದು ಶಾಲೆಯ ಶೈಕ್ಷಣಿಕ ಪ್ರಗತಿಗೆ ನಿಜವಾಗ್ಲೂ ಸಹ ಅವರು ಕಟಿಬದ್ಧರಾಗಿ ಸೇವೆಯನ್ನ ಸಲ್ಲಿಸಿದರೆ ಅವರ ಒಂದು ಸೇವೆ ನಾನಂತೂ ಗೊತ್ತಿದ್ದೀನಿ. ನಾನು CRP ಬಂದಾಗ ಪ್ರಾರಂಭ ಕೌನ್ಸಿಲಿಂಗ್ ಅವರು ತಾಂಡಾಗ ಇಲ್ಲಿ ಸುಕನ್ಯಾ ಮೇಡಮ್ ಅವರಿದ್ರು. ಆ ಜಾಗಕ್ಕೆ ತಾಂಡಾಗ ಏನ್ ಮಾಡೋದು, ಒಂದು ಶಾಲೆಗೆ, ಒಂದು ನಮ್ಮ ಶಾಲೆಗೆ ಒಳ್ಳೆ ಟೀಚರ್ ಇದ್ರು. ಈಗ ಇನ್ನೊಬ್ರು ಟೀಚರ್ ಬರ್ತಾರೆ ನಮ್ಗೆ ಗೊತ್ತಿಲ್ಲಲ್ಲ. ಅವ್ರು ಬಂದು ಅಲ್ಲೇ DDP ಆಫೀಸ್ ಹತ್ರ ಸಹ ಭೇಟಿ ಮಾಡೋದು ಅನಿಸ್ತು. ಯಾರೊಬ್ರು ಬಂದವರು ಏನ್ ಮಾಡಿಲ್ಲ, ಅದು ಅವ್ರ ಅವಕಾಶ ಬರ್ಲಿ ಅಂತಂದ್ರು. ಆದ್ರೆ ಅಂತಂದ್ರೆ ಸುಮ್ಮನೆ ಜಸ್ಟ್ ಮಿಸ್ ಮಾಡಿದ್ವಿ. ಮನಸ್ಸಿನಲ್ಲಿ ಪೂರ್ಣ, ಯಾಕೆಂದ್ರೆ ಗೊತ್ತಿಲ್ಲಲ್ಲ ಹೊಸಬರು ಹೇಗಂತ. ಆಮೇಲೆ ಬಂದಂತ ದಿನಗಳು ಕಳೆದಂತ ಗೊತ್ತಾಯ್ತು ಅವರಲ್ಲಿ ಅಡಗಿರುವಂತಹ ಜ್ಞಾನವನ್ನ, ಸೂಕ್ತವಾಗಿದ್ದಂತಹ ಪ್ರತಿಭೆಯನ್ನ ನಮ್ಮ ಪುಟಾಣಿ ಮಕ್ಕಳಿಗೆ ನಿರಂತರವಾಗಿ ತಮ್ಮ ಕ್ರಿಯಾಶೀಲ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವ ಮೂಲಕ ನಿರಂತರವಾಗಿ ತೋರಿಸ್ತಾ ಬಂದು ಅವರಲ್ಲಿರುವಂತಹ ಗೊತ್ತಗಮನೆಯಾಗಿ ಅಡಗಿರುವಂತಹ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಪಸರಿಸ್ತಾ ಬಂದು ಮಕ್ಕಳಲ್ಲಿ ವೈವಿಧ್ಯತೆಯನ್ನ ಮೂಡಿಸ್ತಾ ಬಂದ್ರು, ಮಕ್ಕಳಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸ್ತಾ ಬಂದ್ರು. ಈ ಒಂದು ಹೆಗ್ಗೆರೆ ಶಾಲೆಯ ಮಕ್ಕಳನ್ನ ಉನ್ನತ ಮಟ್ಟಕ್ಕೆ, ಅವರ ಮಾನಸಿಕ ಬೌದ್ಧಿಕ ಮಟ್ಟವನ್ನ ಉತ್ತಮಕ್ಕೆ ತೆಗೆದುಕೊಂಡ ನಿಟ್ಟಿನಲ್ಲಿ ವಿವಿಧ ಚಟುವಟಿಕೆಗಳನ್ನ ನಿರಂತರವಾಗಿ ಹಮ್ಮಿಕೊಂಡು ಈ ಒಂದು ಶಾಲಾ ವ್ಯವಸ್ಥೆಗೆ, ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಅವರು ಶಕ್ತಿಯನ್ನು ತುಂಬಿ ತಮ್ಮ ಶಾಲೆಯ ಮಕ್ಕಳಿಗೆ ಉತ್ತಮವಾದಂತಹ ಜ್ಞಾನವನ್ನ ನೀಡ್ತಾ ಇರೋದು ಬಹಳ ಹೆಮ್ಮೆಯ ವಿಚಾರವನ್ನ ನಾವು ಪ್ರತ್ಯಕ್ಷವಾಗಿ ಕಂಡು ಈಗ ಅವರಲ್ಲಿರುವಂತಹ ತಾಂತ್ರಿಕತೆಯನ್ನ, ಏನು ಶಿಕ್ಷಣಕ್ಕೆ ಬೇಕಾದಂಥದ್ದು ತಾಂತ್ರಿಕತೆಯನ್ನ ಸುವ್ಯವಸ್ಥಿತವಾಗಿ ಬಳಸಿಕೊಂಡು ಮಕ್ಕಳಿಗೆ ಚೆನ್ನಾಗಿ ಕಲಿಸಿದರೆ ಅವರ ಸೇವೆಯನ್ನ ಗುರುತಿಸಿರೋದು ಸರ್ ವೆಂಕಟೇಶ್ ಸರ್ ನಿಮ್ಮ ಸಂಸ್ಥೆ ಹೆಮ್ಮೆ. ನಿಮ್ಮ ಸಂಸ್ಥೆ ಮಾಡಿದಂತಹ ಶ್ರೇಷ್ಠ ಕೆಲಸ. ಯಾಕೆಂದ್ರೆ ಒಂದು ಪ್ರಶಸ್ತಿಯನ್ನು ಸುಮ್ಮನೆ ಯಾರ್ಯಾರು ಕೊಡುವಂಥದ್ದು ದೊಡ್ಡದಲ್ಲ, ಆಯ್ಕೆ ಮಾಡುವ ವಿಚಾರ ಇದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ. ಅಂತ ಸೂಕ್ತವಾದ ವ್ಯಕ್ತಿಯನ್ನ ಆರಿಸಿದಿರಾ, ನಮ್ಮೆಲ್ಲರಿಗೂ ಸಹ ಸಂತೋಷ. ಉತ್ತಮವಾದಂತಹ ವ್ಯಕ್ತಿಗೆ ಉತ್ತಮವಾದಂತಹ ಪ್ರಶಸ್ತಿ, ಬಹುಮಾನ, ಕೊಡುಗೆ, ಸನ್ಮಾನಗಳು ಲಭಿಸುವ
ಪ್ರಶಸ್ತಿಯನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಸಾಕ್ಷೀಕರಿಸುವಂತ ಸೌಭಾಗ್ಯ ನನ್ನದು ಎಂದು ಹೆಮ್ಮೆಯನ್ನ ಇಟ್ಕೊಂಡು ಅವರಿಗೆ ಭಗವಂತ ಇನ್ನೂ ಸಹ ಹೆಚ್ಚಿನ ಜ್ಞಾನವನ್ನ ನೀಡಲಿ, ಆರೋಗ್ಯವನ್ನ ನೀಡಲಿ, ಇನ್ನೂ ಚೆನ್ನಾಗಿ ವೃತ್ತಿಯಲ್ಲಿ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತಾ ಅವರ ಒಂದು ಏನು ಬೆಳವಣಿಗೆಗೆ ನಾವು ಸದಾ ಅವ್ರ ಜೊತೆ ನಿರಂತರವಾಗಿ ಅವ್ರ ಜೊತೆ ಇದೀವಿ. ಅವರ ಎಲ್ಲಾ ಕೆಲಸ ಕಾರ್ಯಗಳಿಗೆ ನಾವು ನಿರಂತರವಾಗಿ ಅವ್ರ ಜೊತೆ ಇರ್ತೀವಿ ಅನ್ನೋ ಒಂದು ಪ್ರೀತಿ ವಿಶ್ವಾಸದ ಮಾತುಗಳನ್ನ ಆಡ್ತಾ ಮಕ್ಕಳೇ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಎಲ್ರಿಗೂ ಕೂಡ ಶುಭವನ್ನ ಕೋರಿದಂತ ಈ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಪರಶುಮೂರ್ತಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅತಿ ಮುಖ್ಯ ಘಟ್ಟ ಆಗಮಿಸಿರ್ತಕ್ಕಂಥ ಈ ಶಿಕ್ಷಣ ರತ್ನ ಸೇವಾ ರತ್ನ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತರುಗಳಿಗೆ ಪ್ರಶಸ್ತಿ ಪ್ರದಾನವನ್ನ ಈಗ ಕಾರ್ಯಕ್ರಮವನ್ನ ಪ್ರಾರಂಭ ಉದ್ಘಾಟನೆ ಶುರು ಮಾಡ್ತಾ ಇದ್ದೀನಿ. ದಯಮಾಡಿ ಶ್ರೀಯುತರುಗಳು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಜೀರ್ ಮತ್ತು ಪ್ರಭಾಕರ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ. ಶ್ರೀಯುತ ಎಚ್.ಎಲ್. ಕೃಷ್ಣಮೂರ್ತಿ ಸರ್ ಅವರು ನಮ್ಮದೇ ಊರಿನವರು, ಅಂದ್ರೆ ನಮ್ಮ ಪಕ್ಕದ ಹೊಸಳ್ಳಿ ಗ್ರಾಮದವರು. ಇಡೀ ಕುಟುಂಬ ಶಿಕ್ಷಕ ವೃತ್ತಿಯನ್ನ ಅವಲಂಬಿಸಿರ್ತಕ್ಕಂಥ ಶಿಕ್ಷಕ ವೃತ್ತಿಯನ್ನ ನಿರ್ವಹಣೆ ಮಾಡಿಕೊಂಡು ಬಂದಿರತಕ್ಕಂಥ ಕುಟುಂಬದಿಂದ ಬಂದಂತವರು. ಅವರು 6 ಜನ ಮಕ್ಕಳಲ್ಲಿ 5 ಜನ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿಕೊಂಡು ಬಂದಂತವರು. ಅದರಲ್ಲಿ ಕೃಷ್ಣಮೂರ್ತಿ ಸರ್ ಅವರು ಸಮಾಜ ಸೇವೆ, ಹಾಗೇನೆ ಸ್ಕೌಟ್ ಗೈಡ್ ಮತ್ತು ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ವೃತ್ತಿಯನ್ನ ಪ್ರಾರಂಭ ಮಾಡಿ ನಿವೃತ್ತರಾದರೂ ಕೂಡ ಪ್ರವೃತ್ತಿಯಲ್ಲಿ NCC, NSS ಇನ್ನಿತರೆ ಕ್ಯಾಂಪ್ಗಳಲ್ಲಿ ಸದಾ ಭಾಗವಹಿಸ್ತಾ ಇರ್ತಕ್ಕಂಥವರು. ಅವರನ್ನ ಗುರುತಿಸಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವಾರ್ಡ್ ಕಮಿಟಿಯವರು ಶ್ರೀಯುತ ವೆಂಕಟೇಶ್ ಸರ್ ಅವರು ಅಧ್ಯಕ್ಷರು. ಅವರನ್ನ ಗುರುತಿಸಿ ಅವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿಯಾಗುವಂತ ವಿಚಾರ, ಹಾಗೂ ಅವರನ್ನ ಗುರುತಿಸಿರುವಂತದ್ದು ಬಹಳ ಸಂತೋಷದ ವಿಚಾರ. ಅವರಿಗೆ ಹಾಗೂ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂತ ಶ್ರೀಯುತ ಎಚ್.ಎಲ್. ಕೃಷ್ಣಮೂರ್ತಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ತೆಗಿ ಸುಮ್ಮನೆ ನಿಂತಿದೆಯಲ್ಲ, ಸುಮ್ಮನೆ ನಿಂತಿರಕ್ಕೆ ತೆಗಿತಿರೋದು ಮೊಬೈಲ್ ಫೋನ್ ನಿಂತಿದೆಯ ಸುಮ್ಮನಿರು. ಶ್ರೀಯುತ ಎಚ್.ಎಲ್. ಕೃಷ್ಣಮೂರ್ತಿ ಸರ್ ಅವರು ಹಾಗೂ ಅವರ ಕುಟುಂಬದವರಿಗೆ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮ ಶಾಲಾ ಪರವಾಗಿ ಹಾಗೆಯೇ ಸರ್ ಎಂ ವಿಶ್ವೇಶ್ವರಯ್ಯ ಅವಾರ್ಡ್ ಕಮಿಟಿಯ ಪರವಾಗಿ ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಮತ್ತೋರ್ವರು ಶ್ರೀಯುತ ವಿ.ಎಸ್. ಪ್ರೇಮ್ ಕುಮಾರ್ ಸರ್ ಅವರು ಇದೇ ಶಾಲೆಯಲ್ಲಿ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತವರು. ಹಾಗೇನೆ ಅವರ ಶ್ರೀಮತಿಯವರು ಕೂಡ ಈ ಒಂದು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರು. ಅವರಿಬ್ಬರನ್ನೂ ಕೂಡ ದಂಪತಿಗಳನ್ನು ಒಟ್ಟಿಗೆ ಕೂರಿಸಿ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆಯಾಗಿದೆ. ಶ್ರೀಯುತ ಪ್ರೇಮ್ ಕುಮಾರ್ ಸರ್ ಅವರು ಈ ಹಿಂದೆ ಈಗಾಗಲೇ DRP ಆಗಿ ಸೇವೆಯನ್ನು ಸಲ್ಲಿಸಿ DRC ಆಗಿ ನಿಯೋಜಿತ DRC ಆಗಿ ಸೇವೆಯನ್ನು ಸಲ್ಲಿಸಿ ಈಗ ಈ ಶಾಲೆಯಲ್ಲಿ ಸಹಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅವರು ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕೈಯಾಡಿಸ್ತಾ ಹೊಸ ಹೊಸ ಶಿಕ್ಷಣದಲ್ಲಿ ಹೊಸ ಹೊಸ ಮಜಲುಗಳನ್ನ ರೂಪಿಸಿಕೊಂಡು ಬಂದಿರುವಂತವರು.
ಸರ್ ಎಂ ವಿಶ್ವೇಶ್ವರಯ್ಯ ಅವಾರ್ಡ್ ಕಮಿಟಿಯವರು ಶ್ರೀಯುತ ಪ್ರೇಮ್ ಕುಮಾರ್ ಸರ್ ಅವರನ್ನ ಈ ಒಂದು ಶಿಕ್ಷಣ ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿರುವಂತದ್ದು ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಹಾಗೆಯೇ ಕುಟುಂಬ ದಂಪತಿಗಳಿಗೆ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವರಿಗೆ ಲಭಿಸಲಿ ಅಂತ ಹೇಳಿ ನಮ್ಮ ಶಾಲೆ ಪರವಾಗಿ, ನಮ್ಮ ಸಂಘದ ಪರವಾಗಿ, ನಮ್ಮ ಕ್ಲಸ್ಟರ್ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ನಾವು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ, ಸಮೂಹ ಸಂಪನ್ಮೂಲ ಕೇಂದ್ರ ಆದಿತ್ಯ ಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ. ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ಶ್ರೀಯುತರುಗಳಿಗೆ ಹಾಗೂ ಪ್ರಶಸ್ತಿಯನ್ನ ಪ್ರದಾನ ಮಾಡಿದಂತ ಶ್ರೀಯುತರುಗಳಿಗೆ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಅದೊಂದು ತಿಂತಾರ ಅದನ್ನೇ ಹಂಗ್ ಮಾಡಾಕ್ತೀರ. ನೀನು ಬರ ಕಡೆ ಬರ, ನೀವು ಬರ ಎಲ್ಲ ವರ್ಗ ಕಳೆದ 30 ವರ್ಷಗಳಿಂದ IAS ಆಫೀಸರು, KAS ಆಫೀಸರು, ಇಂಜಿನಿಯರ್ಗಳು, ಇನ್ನಿತರ ಹುದ್ದೆಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಅವಾರ್ಡ್ ಅನ್ನ ಅವರ ಸೇವೆ ಮಾಡ್ತಕ್ಕಂಥದ್ದನ್ನ ಗುರುತಿಸಿ ಕೊಡ್ತಾ ಬರ್ತಾ ಇದ್ರು. ವಾಗ್ಮಿಗಳು ಮತ್ತೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನ ಬಂದಾಗ ಅವರು ನಮ್ಮ ತುರುವೇಕೆರೆ ತಾಲೂಕು ವೆಂಕಟಾಪುರ ಗ್ರಾಮದವರು, ಶಿಕ್ಷಕರು, ಬರಹಗಾರರು, ಅವರ ಕಾವ್ಯನಾಮ ವೀರಾಶಿ ಅಂತಕ್ಕಂಥದ್ದು. ಅವ್ರನ್ನೂ ಕೂಡ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ರಘುಕುಲ ಸೂರ್ಯ, ನೂಪುರ, ಕಂಕಣ ಮತ್ತು ಪ್ರಕಟಣೆಗೆ ಸಿದ್ಧವಾಗುತ್ತಿರ್ತಕ್ಕಂಥ ಪುಸ್ತಕ ಕಂಕಣ, ಹಾಗೆಯೇ ಚುಟು ಚುಟು ಅಂತಕ್ಕಂಥ ಪ್ರಕಟಣೆಗೆ ಸಿದ್ಧವಾಗಿರ್ತಕ್ಕಂಥ ಪುಸ್ತಕ, ವಿದ್ಯಾರ್ಹತೆ BA ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ, B.Ed ಹಿಂದಿ ವಿಷಯ BA, ರಾಜ್ಯ ಭಾಷಾ ವಿದ್ವಾನ್ MA ರಾಜ್ಯಶಾಸ್ತ್ರ, ಹೀಗೆ ಅದನ್ನು ಹೊಂದಿರತಕ್ಕಂಥದರ ಜೊತೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ KSET ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಉತ್ತೀರ್ಣ, 2010ರಲ್ಲಿ KS ಮುಖ್ಯ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು, ವಿಶೇಷ ಅಧ್ಯಯನ. ಹಾಗಾಗಿ ಇವ್ರಿಗೂ ಕೂಡ ಈ ಪುಸ್ತಕಗಳನ್ನ ಗುರುತಿಸಿ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಬರಲಿ, ಅವರಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವಾರ್ಡ್ ಕಮಿಟಿ ಪ್ರಶಸ್ತಿ ಕೊಡಲೇಬೇಕು ಅಂತ ಹೇಳಿ ನಮ್ಮ ಕಮಿಟಿಯವರು ತೀರ್ಮಾನ ಮಾಡಿ ಅವರಿಗೆ ಎಲ್ಲದರ ಜೊತೆಗೆ ಹೆಚ್ಚಿಗೆ ಬರೆದು ಸಮಾಜದಲ್ಲಿ ಒಳ್ಳೆಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಮುಂದೆ ಬೆಂಬಲ ಸಿಗಲಿ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಿ ಅವ್ರಿಗೂ ಕೂಡ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಅಭಿನಂದನೀಯ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇರ್ತೀನಿ. ಹಾಗೆಯೇ